ಕೊನೆಯ ಕಥಾ ವಾಚನ ರಾಘವೇಂದ್ರ ಶೆಟ್ಟಿ ಬೈಲುಮನೆ. ಅವರು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಕಥೆಯನ್ನ ಮಂಡಿಸಲಿಕ್ಕಿದ್ದಾರೆ. ಓಯ್ ನಮಸ್ಕಾರ. ಎಂತ ಪಾಯಸ ತಿಂದ್ರ ಆಯ್ರಿ ಆಯ್ತಾ? ಒಂಚು ಈ ಬದಿ ಕಾಣಿಯಲ್ಲ, ಒಂದ್ ಕತಿ ಹೇಳಕ ನಡಿ ಬಂದಿದೀವಿ ಮರೆ. ಕತಿ ಅಂದ್ರೆ ಅಜ್ಜಿ ಕತಿ ಅಲ್ದೆ, ಹಿಂಗೆ ನಂದೇ ಒಂದ್ ಕಲ್ಪನೆಗೆ ಒಂದ್ ಬರದ್ ಚಣ್ಣ ಕತಿ ಅಂತ ಜಾಸ್ತಿ ದೊಡ್ಡದಿಲ್ಲ. ಪಟ್ಟ ಎದ್ಕೋ ಆಯ್ಲಕ್ ನೀವು. ಶುರು ಮಾಡುದ ಮಾಡ್ಲಕ್ಕ. ಒಂದ ಪ್ರೈಮರಿಗೆ ಒಬ್ಬ ಜನ ಗಂಡ ಹಿಂಗೆ ಶಾಲೆಗೆ ಹೋಗ್ತಾ ಇರತ್ತ. ಹಿಂಗೆ ಶಾಲೆಗೆ ಹೋಗ್ತಾ ರೋಡಂಗೆ ಒಂದ್ ಎದುರು ಬದಿಯಿಂದ ಒಂದ್ ಹೆಣದ ಮೆರವಣಿಗೆ ಬರ್ತಿರತ್ತ. ಗಂಡ ಆ ಹೆಣದ ಮೆರವಣಿಗೆ ಕಾಂತ ಕುಕ್ಕಂತ. ಹೆಣದ ಮೆರವಣಿಗೆ ಅಂದ್ರೆ ಒಂದ್ 4 ಜನ ಆ ಹೆಣ್ಣನ್ನ ಹೊತ್ಕೊಂಡಿರ್ತಾರ. ಮತ್ತೊಬ್ರ ಎಂತ ಮಣ್ಣಿನ ಮಡ್ಕಿ ಬತ್ತಲ್ಲ ಅದ ಗಂಜಿ ಹಿಡ್ಕೊಂಡಿರ್ತಾರ. ಮತ್ತೊಬ್ರ ಗೆಂಡು ಬತ್ತಲ್ಲ ಗೆಂಡು ಹಿಡ್ಕೊಂಡಿರ್ತಾರ. ಇನ್ನು ಉಳ್ದಾರೆಲ್ಲ ಗೋಯಿಂದ ಕರಿತ ಬರ್ತಾ ಇರ್ತಾರ. ಆ ಗಂಡು ಅದನ್ನೇ ಕಾಂತೆ ನಿಂತ್ಕಂತ. ಕಡೆ ಹೆಣದ ಮೆರವಣಿಗೆ ಅಲ್ಲಿಂದ ಹೋಗ್ತ ಗಂಡ ಮುಂದಕ್ಕೆ ಹೋಗ್ತ. ಹಿಂಗೆ ಹೋಗಿ ಸೀದಾ ಶಾಲೆ ಆವರಣದೊಳಗೆ ಹೋಗ್ತ. ಶಾಲೆ ಆವರಣಕ್ಕೆ ಹೊರಮೇಲೆ ಅಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಇರತ್ತ. ಆ ಸೈಕಲ್ ಸ್ಟ್ಯಾಂಡ್ ಒಂಚು ಕಾಂತ ಅಲ್ಲೊಂದು 4-5 ಸೈಕಲ್ ಇರತ್ತ. ಗಂಡಿಗೆ ನಾನು ಸೈಕಲ್ ತಗಂಬಗತ್ತ. ಶಾಲೆ ಬಿಟ್ಟು ಮನೆಗೆ ಬಂದ್ರು ಕೂಳೆ ಅಪ್ಪಯ್ಯನ ಕೇಳೆ, ಅಪ್ಪಯ್ಯ ನಂಗೆ ಸೈಕಲ್ ತೆಗಿಸಿ ಕೊಡಿ ಅಪ್ಪಯ್ಯ ಅಂತ. ಅಪ್ಪಯ್ಯ ಬಡಸ್ದೀಪ್ ಹೋಗಿ ತುಂಬಾ ಬಡವ್ರು ಅವ್ರು. ಹಂಗಾಗಿ ಮಗ ಈಗ ಸೈಕಲ್ ಬೇಡ, ಮುಂದಕ್ಕೆ ಹ್ಯಾಂಗು ನಿಂಗೆ ಶಾಲೆಗೆ ಸೈಕಲ್ ಕೊಡ್ತಾರಲ್ಲ ಅಂತ. ಅದಕ್ಕೆ ಆ ಗಂಡ ಕೇಂತ ಈಗಳಿನ ಮಕ್ಕಳ ಕೇಂತ, ಇಲ್ಲ ಅಪ್ಪಯ್ಯ ನಂಗೆ ಈಗಳ ಸೈಕಲ್ ಬೇಕಂದ್ರೆ ಆ ಟ್ಯಾಡಿ ಮತ್ತೆಂತ ಸಾವುದು ಈಗ ನೀನು ಹೊಟ್ಟು ಉಳಿತಾಳಕ್ಕೆ ಆಗ್ತಲ್ಲ ಅಂದೇಳಿ ಆಯ್ತು ಅಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತೆಗಿಸಿ ಕೊಡ್ತಾರೆ. ಗಂಡ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡು ಹೋಯ್ಯ ಆಚಿ ಮನೆಗೆ ಹೋಯ್ ಆಚಿ ಮನೆಗೆ ಅಣ್ಣನ ಕೇಳ, ಅಣ್ಣ ನಂಗೆ ಸೈಕಲ್ ಹೇಳಿ ಕೊಡೋಣ ಅಂತ. ಅವ ಅಡ್ಡಿಲ್ಲ ಮಗ ಹೇಳಿ ಕೊಡ್ತಿ ಅಂತ. ಫಸ್ಟಿಗೆ ಪೆಟ್ರೋಲ್ ಒಳಗಿಂದ ಕಾಲು ಹಾಕಿ ಸೈಕಲ್ ಬಿಡ್ತಾ ಇರತ್ತ. ಕಡೆ ನಿಧಾನ ಸೀಟ್ ಮೇಲೆ ಕೂತ್ಕೊಂಡ ಸೈಕಲ್ ಬಿಡು ಶುರು ಮಾಡ್ತಾ. ಕಡೆಗೆ ಹಿಂಗೆ ಒಂದು ವಾರ ಸೈಕಲ್ ಕಲಿತ. ಸೈಕಲ್ ಕಲ್ತ ಶಾಲೆ ತಗೊಂಡು ಶುರು ಮಾಡ್ತಾ. ದಿನ ಅದೇ ಸೈಕಲ್ನಾಗ ಹೋಗಿ ಬರ್ತಾ ಇರ್ತ. ಭಾರಿ ಖುಷಿ ಗಂಡಿಗೆ, ಏನೋ ಒಂದು ತಗೊಂಡಿ ಎಂಬುದು. ಕಡೆಗೆ ಪ್ರೈಮರಿ ಶಾಲೆಯಿಂದ ಹೈಸ್ಕೂಲ್ ಶಾಲೆ ಹೋಗಿ ಶುರು ಮಾಡತ್ಕೊಂಡು. ಹೈಸ್ಕೂಲ್ಗೆ ಹೋದ ಮೇಲೆ ಅಲ್ಲಿ ಚಣ್ಣ ಮಕ್ಕಳೆಲ್ಲ ಮೊಬೈಲ್ ಓದತ್ತಲ್ಲ ಕಂತ. ಮೊಬೈಲ್ ಓದತ್ಕೊಂಡ್ರು ಕೂಡ ತಂಗೂ ಮೊಬೈಲ್ ತಗೊಂಡ್ಕಂಬಗತ್. ಆ ಮೊಬೈಲಾಗ ವಿಡಿಯೋ ಮಾಡೋದು, ಆ ಮೊಬೈಲಾಗೆ ಫೋಟೋ ತೆಗೋದು, ಅದನ್ನೆಲ್ಲ ಕೊಂಡು ತಂಗೂ ಬೇಕಂಬಗತ್. ಕಡೆಗೆ ಗಂಡ ಎಂತ ಮಾಡೋದು, ಮನೆಗೆ ಬಂದು ಅಪ್ಪನ ಕೈಲಿ ಎರಡು ಮೆಟ್ಟು ತಗಂತ್ರ ಇನ್ನೆಂತ ಮಾಡೋದು ಅಂತೇಳಿ ಗಂಡ ಆಚೀಚಿ ಮನೆ ಇರುತ್ತಲ್ಲ ಗೋಯ್ ಅಡಿಗೆಲ್ಲ ಹೋಗಿ ಗೋಯ್ ಬೀಜ ಎಲ್ಲ ಒಟ್ಟು ಮಾಡಿ, ಹಂಗೆ ಕೊದ್ರೆಲ್ಲ ಒಟ್ಟು ಮಾಡಿ, ಹಂಗೆ ಮತ್ತಿದ ಆಚೀಚಿ ಮನೆಯವ್ರ ಕಾಯಿ ಸಿಪ್ಪಿ ಎಲ್ಲ ತೆಗ್ದ ಅದ್ರ ದುಡ್ಡು ಒಟ್ಟು ಮಾಡಿ ಒಂದು ಮೊಬೈಲ್ ತಗೊಂಡು ಭಾರಿ ಖುಷಿಯಂಗಿರುತ್ತೆ. ಒಂದು ದಿವಸ ಅಂತ ಅಂತಂದ್ರೆ ಆ ಗಂಡಿನ ಮನೆಗೆ ಅಪ್ಪನಿಗೆ ಹುಷಾರಿಪ್ಪದಿಲ್ಲ, ಜೋರು ಹುಷಾರಿಪ್ಪದಿಲ್ಲ. ಆಗ್ಲಿಕ್ಕೆ ಜೋರು ಮಾಡಿ ಸತ್ಯ ಬತ್ತಿರುತ್ತೆ. ಆ ಅಪ್ಪಿಗೆ ಒಂಥರ ಪುಕ್ ಶುರುವಾತಿ, ಎಂತ ಮಾಡುದು ಅಂದೇಳಿ ಗಂಡಿನ ಕರಿತಾಳ ಅಪ್ಪಿ. ಗಂಡಿನ ಕರೆದ, ಗಡ ಅಪ್ಪಯ್ಯ ಜೋರು ಹುಷಾರಿಲ್ಲ, ಆಚಿ ಮನೆಗೆ ಹೋಗಿ ಒಂಚೂರ ರಿಕ್ಷಕ್ಕೆ ಫೋನ್ ಮಾಡು ಕೇಳ ಅಂತ. ಗಂಡ ಮತ್ತೆಂತ ಮಾಡು, ಮತ್ತೆ ಮಳೆ ಬತ್ತಿತ್ತ. ಅದಕ್ಕೆ ಇಷ್ಟು ದಿನ ಯಾರಿಗೂ ತೋರಿಸ್ತಿದ್ ಮೊಬೈಲ್ ತೆಗ್ದ ಆ ರಿಶ್ತರಿಗೆ ಫೋನ್ ಮಾಡದ್. ರಿಶ್ತರಿಗೆ ಫೋನ್ ಮಾಡ್ರು ಅಪ್ಪಿ ಕಾಣ್ತಾಳ. ಅಪ್ಪಿ ಕಂಡ್ರು ಅಂತ ಹೇಳಕ್ ಗೊತ್ತಿಲ್ಲ, ಎಂತಕಂದ್ರೆ ಪರಿಸ್ಥಿತಿ ಹಂಗಿರುತ್ತಲ್ಲ ಹಂಗೆ ಅಂತ ಹೇಳಕ್ ಗೊತ್ತಿಲ್ಲ. ಕಡೆಗೆ ರಿಕ್ಷಾದವ್ರು ಬತ್ರ. ರಿಕ್ಷಾದವ್ರು ಬಂದ ಗಂಡ ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬದತ್ತ. ಕಡೆಗೆ ಹಿಂಗೆ ಹೈಸ್ಕೂಲ್ ಮುಗಿಸಿ PUC ವಾಪಸ್ ಶುರು ಮಾಡದ್. PUC ವಾರ ಕೂಡ ಅಲ್ಲ ಮಕ್ಕಳೆಲ್ಲ ಕೆಲವು ಮಕ್ಕಳೆಲ್ಲ ಬೈಕ್ ಸ್ಕೂಟಿ ಎಲ್ಲ ತಗೊಂಡ್ ಬರ್ತಾ ಇರ್ತಾರೆ. ಅದನ್ನ ಕೊಂಡ್ರು ಕೂಡ ತಂಗು ಬೈಕ್ ಸ್ಕೂಟಿ ತಗೊಂಡ್ಕಂಬಾಗತ್. ಎಂತ ಮಾಡೋದ, ಮನೆಗೆ ಬೇರೆ ಬಡವರ, ಇನ್ನೆಲ್ಲ ದುಡ್ಡೇಲಿ ಹಿಂಗೆ ಹೋಗ್ತದ. ಕಡೆಗೆ ಕಾಲೇಜ್ ರಜೆಗೆ ಹೋಟ್ಲಿ ಸೇರ್ಕೊಂಡ ಆ ದುಡ್ಡಂಗೆ ಒಂದು ಬೈಕ್ ತಗೊಂಡ್, ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಂಡ್, ಆ ಬೈಕ್ ತಗೊಂಡು ಕಾಲೇಜಿಗೆ ಹೊತ್ತ. ಕಡೆಗೆ PUC ಮುಗಿಸಿ ಡಿಗ್ರಿ ಹೊತ್ತ. ಡಿಗ್ರಿ ಹೋದ ಮೇಲೆ ಎಂತ ಅಂತಂದ್ರೆ ಡಿಗ್ರಿ ಹಂಗೆ ಎಲ್ಲ ಅಲ್ಲೊಬ್ಬ ಬುಲೆಟ್ ಬಂದ ಸ್ಟೈಲ ಬತ್ತ ದಿನ ಅದು ಸ್ಟೈಲ್ ಮಾಡತ್ ತಲ್ಕೊಂಡ ಗುಂಡಿಗೂ ಬುಲೆಟ್ ತಗೊಂಡ್ಕಂಬಗತ್. ಎಂತ ಮಾಡೋದು, ನೀನು ಕಾಲೇಜಿಗೆ ಹೋಗ್ತಾ ಕಂಡ್ರೆ ನಂಗೆ ಎಂತ ತಗೊಂಬ ಆತಿಲ್ಲ. ನನ್ ಗಿರಸಿ ಸೀದಾ ಹೋಟ್ಲಿಗೆ ಹೋಗಿ ಸೇರ್ಕಂಡು ಅಲ್ಲಿ ಗೇಯ್ದ
ಒಂದು ಚಂಡ್ ಕ್ಯಾಂಟೀನ್ ಮಾಡದ್. ಕ್ಯಾಂಟೀನ್ ಮಾಡ್ಯಾದ್ಮೇಲೆ ಆ ಕ್ಯಾಂಟೀನಾಗ ದೇವ್ ನಡೆಸಿ ಒಳ್ಳೆ ವ್ಯಾಪಾರ ಇರತ್ತ. ಕೊಂಡ ಒಂದು ಬುಲೆಟ್ ತಕೊಂಡು ಎಲ್ಲ ಆಯ್ತು. ಕಡೆಗೆ ಮನೆಯಾರ ಆಚೆ ಮನೆಯವರೆಲ್ಲ ಹೇಳಿ ಶುರು ಮಾಡ್ರು, ಗಡೆ ಮದುವೆ ವಯಸ್ಸಿಗೆ ಬಂದ್ಯಲ್ಲ, ನೀ ಹಿಂಗೆ ಇದ್ರ ಅತ್ತ ಎಂತಾರು ಒಂದು ಚಂಡ್ ಹೋಟ್ಲಿಗೆ ಇಟ್ಲು ಮಾಡ, ಇಲ್ಲಾಂದ್ರೆ ನಿಂಗೆ ಈಗಳಿನ ಕಾಲದಾಗ ಯಾರು ಹೇಳ್ಕೊಡೋದಿಲ್ಲ ಅಂತ. ಇನ್ನೆಂತ ಮಾಡೋದು, ಗಂಡ ಒಂದು ಸಾಲ ಮಾಡಿ ಒಂದು ಹೋಟ್ಲು ಮಾಡಿ ಹೋಟ್ಲಾಗೂ ಒಳ್ಳೆ ವ್ಯಾಪಾರ ಇರತ್ತ. ಗಂಡಿಗೆ ದುಡ್ಡಿನ ಗಿರ ಹಿಡ್ದು ಅದು ದುಡ್ಡಿನ ಗಿರ ಆನ ಮನೆ ಹಿಡಿತ್ತಂದ್ರೆ ಬೆಳಗಿನ ಸಾಯಂಕಾಲದವ್ರಿಗೆ ದುಡಿದು ಬಿಟ್ರೆ ಮತ್ತೆ ಎಂತ ಇಲ್ಲ, ದುಡ್ಡಿನ ಬೆನ್ನಟ್ಟೆ ಇಪ್ಪದು ಇಡೀ ದಿನ. ಒಂಚೂರು ರೆಸ್ಟ್ ಮಾಡೋದಿಲ್ಲ ಎಂತಿಲ್ಲ, ಊಟ ತಿಂಡಿ ಯಾವುದು ಸ್ವತಂತ್ರ ಮಾಡೋದಿಲ್ಲ, ಟೈಮ್ ಮಾಡೋದಿಲ್ಲ. ಹಿಂಗೆ ಅತ್ತ. ಕಡೆಗೊಂಡು ಮದಿಗೂ ಅತ್ತ, ಮದಿಯಾಗಿ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡ್ತಾ ಕಡೆಗೆ ಅವನಿಗೆ ಒಂದೊಂದೇ ಕಾಯಿಲೆ ಒಬ್ಬ ಶುರು ಆತ್ತ. ಒಂದೊಂದೇ ಕಾಯಿಲೆ ಬಂದ್ರು ಕೂಡ ಫಸ್ಟಿಗೆ BP ಶುಗರ್, ಆಮೇಲೆ ಕಿಡ್ನಿ ಫೇಲ್ ಅಂದೇಳಿ ಮಸ್ತ್ ಕಾಯಿಲೆ ಶುರು ಆತ್ತ. ಮೈ ತುಂಬ ಕಾಯಿಲೆ ಸಂಪಾದನೆ ಮಾಡ್ತಾ ಕಡೆಗೆ ಡಾಕ್ಟ್ರಲ್ಲಿ ಹೋತ. ಡಾಕ್ಟ್ರ್ ಹೇಳ್ತಾರ ನೀವು ವಾಕಿಂಗ್ ಹೋಯ್ಕತ್ ಮಾರ್ರೆ ಅಂತ. ಆಯ್ತು ಅಂದೇಳಿ ದಿನ ವಾಕಿಂಗ್ ಹೋತ. ಹಾಗೆ ಒಂದಿನ ಹಿಂಗೆ ವಾಕಿಂಗ್ ಹೋತೆ ಪತಿಗೆ ಎದುರು ಬದಿಯಿಂದ ಒಂದು ಹೆಣದ ಮೆರವಣಿಗೆ ಬದತ್ತ. ಅವ ಅದನ್ನ ಅಂತ ನಿಂತ್ಕಂತ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಭಿವಂದನೆಗಳು ಎಲ್ಲ ಕವಿಗಳಿಗೆ, ಕಥೆಗಾರರಿಗೆ.